ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಮಾನ್ವಿ ತಾಲೂಕು ಘಟಕಕ್ಕೆ ದೇವೇಂದ್ರ ನಾಯ್ಕ ಆಯ್ಕೆಯಾಗಿದ್ದು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಎಂದು ಮಾಜಿ ಶಾಸಕ ಗಂಗಾಧರ ನಾಯ್ಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ವಾಲ್ಮೀಕಿ ಸಮಾಜಕ್ಕೆ ಸೀಮಿತರಾದರೆ ಶೋಷಿತ ಜನಾಂಗದ ಪರವಾಗಿ ಹೋರಾಡಿ ನ್ಯಾಯ ಕೊಡಿಸುವ ಕೆಲಸ ಮಾಡಿದಾಗ ದೇವೇಂದ್ರ ನಾಯ್ಕ ಅವರು ಲೀಡರ್ ಆಗಿ ಬೆಳೆಯಲು ಸಾಧ್ಯ ಎಂದರು. ಸಂಘ ಕಟ್ಟುವುದರ ಜೊತೆಗೆ ನಿಮ್ಮ ತಂಡವನ್ನ ಹೆಚ್ಚಿಸುವ ಕೆಲಸ ಮಾಡುತ್ತಾ 2 ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿ ಎಲ್ಲರ ಸಹಕಾರದೊಂದಿಗೆ ಮುನ್ನಡೆಯಬೇಕು. ಹಾಗೆಯೇ ಸಂಘದ ಒಂದು ಕಚೇರಿ ಮಾಡಿಕೊಳ್ಳಲು ಜಾಗ ನೋಡಿದ್ರೆ ರೂಮು ಕಟ್ಟಿಸುವ ಖರ್ಚು ವೆಚ್ಚ ನಾನೇ ಮಾಡುವೆ ಎಂದು ಭರವಸೆ ಕೊಟ್ಟರು. ಅವರಿಗೆಲ್ಲ ತಿಳಿಸಿ ಯಾವಾಗಲೂ ಎಷ್ಟು ಸಂಪರ್ಕ ಮಾಡ್ತೀವಿ ಅಷ್ಟು ಸಮಸ್ಯೆಗಳು ಬಗೆಹರ್ತವೆ. ನಾವು ಸಂಪರ್ಕನೇ ಮಾಡಲು ನಮ್ಮಷ್ಟಕ್ಕೆ ನಾವೇ ಅಧ್ಯಕ್ಷ ಎಲ್ಲರೂ ಫೋನ್ಗಳು ತಗೊಂಡು ಫೋನ್ಗಳು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಳ್ಳಿಗೂರವರು ಕೆಲವು ಜಗಳ ಆದವರು ಪೊಲೀಸ್ ಸ್ಟೇಷನ್ಗೆ ಬರ್ತಿರ್ತಾರೆ. ಆ ಸಂದರ್ಭದಲ್ಲಿ ನೀವು ಹೋಗಿ ಪೊಲೀಸರು ಕೂಡ ಮಾತಾಡಬೇಕು. ಮಾತಾಡಿ ನಮಗೆ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಮಾತಾಡ್ತೀವಿ. ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸ್ಬೇಕು. ಯಾವ ಬೆಳೆಗಳು ಬೆಳಬೇಕಂತ ಕೆಲಸ ಮಾಡಬಾರ್ದು. ಯಾವ 5 ತಿಂಗಳಿಗೆ ಒಂದ್ಸಲ ಸಭೆ ಮಾಡಬೇಕು. ಅದು ಬರಲಿ ಬಿಡಲಿ ತಿಂಗಳಿಗೆ ಒಂದ್ಸಲ ಸಭೆ ಮಾಡಿರಿ. ಕೆಲವು ಜನರು ಸಮಸ್ಯೆಗಳಿಗೆ ಬರ್ತಾರೆ, ಬಂದು ನಿಮ್ಗೆ ಹೇಳ್ತಾರೆ ನಮ್ಮೂರಿಗೆ ಈ ಸಮಸ್ಯೆ ಐತೆ ಅಲ್ಲ ಹೆಂಗೆ ಮಾಡಿ ಬಗೆಹರಿಸಂದಾಗ ಅದಕ್ಕೆ ಸಲಹೆಗಳನ್ನು ನೀವೆಲ್ಲ ಸಮಿತಿ ಕುಂತ್ಕೊಂಡು ಮಾತಾಡಿ ಬಗೆಹರಿಸಿದಾಗ ಅವಾಗ ಜನರು ನಮ್ಮ ವಾಲ್ಮೀಕಿ ಸಂಘದವ್ರು ನಮ್ಮ ಕೆಲಸ ಮಾಡ್ತಾರಪ್ಪ, ಆ ಸಮಾಜಕ್ಕೆ ನಾವು ಕೆಲಸ ಮಾಡೋಕ್ಕಂತೇಳಿ ಜನರು ತಲೆಗೆ ಬರ್ತಾರೆ. ಇಲ್ಲ ಅಂದರೆ ಜನರಿಗೆ ಕಾಂಟ್ಯಾಕ್ಟ್ ಬರೋದಿಲ್ಲ. ಅವರು ನಮ್ಮ ಮಾತು ಕೇಳಂಗಿಲ್ಲ. ನಾವು ಕೆಲಸ ಮಾಡಿದ್ರೆ ಮಾತು ಕೇಳೋಕ್ಕಾಗಲ್ಲ. ಎಲ್ಲರೂ ಒಗ್ಗಟ್ಟಾಗಿರಲಿ. ನಾವೆಲ್ಲ ಸಹಾಯ ಸಹಕಾರಗಳನ್ನು ಮಾಡ್ತೀವಿ. ಸರ್ಕಾರ ವತಿಯಿಂದ ಕೂಡ ನಿಮ್ಮ ಸಂಸ್ಥೆ ಗಟ್ಟಿಯಾಗಿ ಬೆಳೆಸಿದ್ರೆ ಜಾಗ ಮಾಡಿ ಒಂದು ರೂಮಿನ ವ್ಯವಸ್ಥೆ ಮಾಡಿಸ್ತೀವಿ. ಜಾಗ ಸಿಗಬೇಕು, ಜಾಗ ನೋಡ್ರೆ ಒಂದು ರೂಮಿನ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ.